ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ವಿದೌಟ್ ಕುಚ್ಚು ಸಾರಿ ಬಾರ್ಡರ್ ಅಂತ ಹೇಳ್ಬೋದು. ಸಿಂಪಲ್ ಆಗಿದೆ, ಈಸಿಯಾಗಿದೆ, ತೋರಿಸ್ತೀನಿ. ಇದಕ್ಕೆ ಆರಳೆದಾಗ ದಾರ ಮತ್ತು 10 ನಂಬರ್ ಕ್ರೋಶಕ್ಕೂ 0.75 mm ತಗೊಂಡಿದ್ದೀನಿ. ಅಲ್ಲದೆ ಸ್ಮಾಲ್ ಗೋಲ್ಡನ್ ಬೀಡ್ ಉಪಯೋಗಿಸ್ತಾ ಇದ್ದೀನಿ, ಬೇರೆ ಏನಿಲ್ಲ. ಫಸ್ಟು ದಾರ ಲಾಕ್ ಮಾಡಿ ಆದಮೇಲೆ 2 ಚೈನ್ ಆದಮೇಲೆ ಬಟ್ಟೆ ಲಾಕ್, ಮತ್ತು ಒಂದು ಸ್ಮಾಲ್ ಬೀಡ್ ತಗೊಳ್ತಾ ಇದ್ದೀನಿ. ಸ್ಮಾಲ್ ಬೀಡ್ ಉಪಯೋಗಿಸ್ತಾ ಇದ್ದೀನಿ ಈ ಥರ. ಮತ್ತು ಇದನ್ನು ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಮತ್ತೆ 2 ಚೈನು, ಬಟ್ಟೆಗೆ ಲಾಕ್, ಮತ್ತೆ ಬೀಡ್, ಇದನ್ನು ಬಟ್ಟೆಗೆ ಲಾಕ್ ಮಾಡಿ ಮತ್ತೆ 2 ಚೈನು, ಬಟ್ಟೆಗೆ ಲಾಕ್. ಇದೇ ಥರ ಮಾಡ್ತಾ ಹೋಗಬೇಕು. ಬೀಡ್ 2 ಚೈನು, ಬೀಡ್ 2 ಚೈನು, ಅಷ್ಟೇ ಫಸ್ಟ್ ಸ್ಟೆಪ್ಪು. ಬೀಡ್ ಹಾಕ್ಕೊಳ್ಳಿ, ಈ ಥರ ಬೀಡ್ ಸೇರಿಸ್ಕೊಳ್ಳಿ, ಬಟ್ಟೆಗೆ ಸೇರಿಸಿ ಬೀಡನ್ನು, ಮತ್ತೆ 2 ಚೈನ್ ಮಾಡ್ಕೊಳ್ಳಿ, ಇದನ್ನು ಬಟ್ಟೆಗೆ ಸೇರಿಸಿ, ಮತ್ತೆ ಬೀಡ್ ಸೇರಿಸಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಫಸ್ಟ್ ಸ್ಟೆಪ್ ಅಷ್ಟೇ, 2 ಚೈನು ಬೀಡ್ಸು, 2 ಚೈನು ಬೀಡ್ಸು. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಫಸ್ಟ್ ಸ್ಟೆಪ್ಪು ಬರೀ 2 ಚೈನು, ಒಂದು ಬೀಡು, 2 ಚೈನು, ಒಂದು ಬೀಡು ಮಾಡಿಕೊಂಡು ಬರಬೇಕು. ಎಂಡಲ್ಲಿ 2 ಚೈನ್ ಮಾಡಿ ಈ ಥರ ಬಟ್ಟೆಗೆ ಸೇರಿಸ್ಕೊಳ್ಳಿ. ಕೊನೆಯಲ್ಲಿ 2 ಚೈನ್ ಮಾಡಿ ನಿಲ್ಲಿಸ್ಕೊಂಬಿಡಿ. ಮತ್ತು ಕಟ್ ಮಾಡಿ, 2 ಚೈನ್ ಮಾಡಿಕೊಂಡು ದಾರ ಕಟ್ ಮಾಡಿ. ಈ ಥರ ದಾರ ಕಟ್ ಮಾಡಿ ಮತ್ತೆ ಸ್ಟಾರ್ಟಿಂಗಲ್ಲಿ ಸೇರಿಸ್ತಾ ಇದ್ದೀನಿ. ಲಾಕಲ್ಲಿ ಸೇರಿಸ್ಕೊಂಬಿಡಿ. ಫಸ್ಟ್ ನೀವು ದಾರ ಲಾಕ್ ಮಾಡಿದ್ದೀರಲ್ವ ಅಲ್ಲಿ. ಈಗ ಈ 2 ಚೈನ್ ಇದೆಯಲ್ವ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಇಲ್ಲಿ 2 ಚೈನ್ ಮಾಡ್ಕೊಳ್ಳಿ. 2 ಚೈನು, ಇದು ಒಂದು ಡಬಲ್ ಕ್ರೋಶೆ ಲೆಕ್ಕ. ಆಮೇಲೆ ಇಲ್ಲಿ ಅದೇ 2 ಚೈನ್ ಗ್ಯಾಪಲ್ಲಿ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ, ಮತ್ತು ಮತ್ತೊಂದು ಡಬಲ್ ಕ್ರೋಶೆ. 3 ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ ಒಟ್ಟು. ಅಂದರೆ ಫಸ್ಟ್ 2 ಚೈನ್, ಒಂದು ಡಬಲ್ ಕ್ರೋಶೆ, ಮತ್ತೆರಡು ಡಬಲ್ ಕ್ರೋಶೆ. ಆಮೇಲೆ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ನೆಕ್ಸ್ಟ್ 2 ಚೈನಲ್ಲಿ 3 ಡಬಲ್ ಕ್ರೋಶೆ, 1 2 3, ಮತ್ತು ಇನ್ನೆರಡು ಚೈನು, ನೆಕ್ಸ್ಟ್ 2 ಚೈನಲ್ಲಿ 3 ಡಬಲ್ ಕ್ರೋಶೆ. ಹೀಗೆ ಮಾಡ್ಕೊಂಡು ಹೋಗಿ. ಎಲ್ಲ 2 ಚೈನ್ಗಳಲ್ಲಿ 3 ಡಬಲ್ ಕ್ರೋಶೆ, ಮಧ್ಯೆ ಮಧ್ಯೆ 2 ಚೈನು. ಈ ಬೀಡ್ಸ್ ಮೇಲೆ 2 ಚೈನ್ ಬರುತ್ತೆ. ಈ ಥರ ಪೂರ್ತಿ ಮುಂದುವರ್ಸ್ಕೊಂಡು ಹೋಗಿ. 2 ಚೈನು, 3 ಡಬಲ್ ಕ್ರೋಶೆ, 1 2 3. ಈ ಥರ ಮಾಡ್ಕೊಂಡು ಹೋಗಿ. 3 ಡಬಲ್ ಕ್ರೋಶೆ 2 ಚೈನು, 3 ಡಬಲ್ ಕ್ರೋಶೆ 2 ಚೈನು. ಈ 2 ಚೈನ್ ಕೆಳಗೆ 2 ಚೈನ್ ಗ್ಯಾಪ್ ಕೊಟ್ಟಿದ್ದೀರಲ್ಲ, 2 ಚೈನ್ ಇದೆಯಲ್ವ, 2 ಚೈನಲ್ಲಿ 3 ಡಬಲ್ ಕ್ರೋಶೆ ತೋರಿಸ್ತೀನಿ ನೆಕ್ಸ್ಟು. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಸ್ಟೆಪ್ಪು, ಇಲ್ಲಿ ದಾರ, ಇಲ್ಲಿ ನೀವು 2 ಚೈನ್ ಮಾಡಿದ್ದೀರಲ್ವ, 2ನೇ ಚೈನ್ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ 2 ಚೈನ್ ಮಾಡಿ ತಾನೇ ಸ್ಟಾರ್ಟ್ ಆಗಿರೋದು. ಡಬಲ್ ಕ್ರೋಶೆ ಬದಲು ಫಸ್ಟಿಗೆ 2 ಚೈನ್ ಹಾಕಿದ್ದೀರಲ್ವ, ಆ 2 ಚೈನಲ್ಲಿ ಲಾಕ್ ಮಾಡ್ಕೋಬೇಕು. ಫಸ್ಟು ಅದು ಟೈಟ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಹುಷಾರಾಗಿ ಮಾಡ್ಕೋಬೇಕಾಗತ್ತೆ. ಈಗ ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ. ಈಗ ಈ 2 ಚೈನ್ ಗ್ಯಾಪ್ ಇದೆಯಲ್ವ, ಫಸ್ಟ್ ಬೀಡ್ನ ಮೇಲೆ ಇಲ್ಲಿ ಒಂದು ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಆದಮೇಲೆ
2 ಚೈನು ಮತ್ತು ಈ ಡಬಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ ಸ್ಲ್ಯಾಂಟಿಂಗ್ ಆರ್ಚು ಮಾಡ್ಕೋಬೇಕು. ಆ 2 ಚೈನು ಒಂದು ಡಬಲ್ ಕ್ರೋಶೆ ಲೆಕ್ಕ 2 ಆಯಿತು, 3 4 5 6 ಡಬಲ್ ಕ್ರೋಶೆ ಹಾಕಿದ್ದೀನಿ. 6 ಇನ್ನೊಂದು ಹಾಕ್ಕೋಬೋದು. 7 ಡಬಲ್ ಕ್ರೋಶೆ ಹಾಕಿದ್ದೀನಿ. ಇಲ್ಲೊಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್. ಇದು ಈ ಬೀಡ್ಗಿಂತ ಚಿಕ್ಕದಿದು ನೋಡಿ, ಚಿಕ್ಕದು. ಇದನ್ನು ಇಲ್ಲಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ವ, ಇಲ್ಲಿ ಈ ನೆಕ್ಸ್ಟ್ ಬೀಡ್ನ ಮೇಲೆ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. 2 ಚೈನ್ ಗ್ಯಾಪ್ ಕೊಟ್ಟಿರೋದಲ್ವ. ಈಗ ಇಲ್ಲಿ ಅದರ ನೆಕ್ಸ್ಟ್ 2 ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ 2 ಚೈನು ಮತ್ತು 6 ಡಬಲ್ ಕ್ರೋಶೆ, ಅಂದರೆ ಒಟ್ಟು 7 ಡಬಲ್ ಕ್ರೋಶೆ. 2 ಆಯಿತು. ಈಗ ಚೈನ್ ಸೇರಿ 3 4 5 6 7. ಈಗ ಸ್ಮಾಲ್ ಬೀಡ್ ಸೇರಿಸಿ ಈಗ ಇದನ್ನು ನೆಕ್ಸ್ಟ್ 2 ಚೈನಲ್ಲಿ ಲಾಕ್ ಮಾಡಿ, ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿ. ಇದಾದಮೇಲೆ ನೆಕ್ಸ್ಟ್ 2 ಚೈನಲ್ಲಿ ಡಬಲ್ ಕ್ರೋಶೆ. ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಇಲ್ಲಿ 2 ಚೈನು ಡಬಲ್ ಕ್ರೋಶೆ. ಇದು ಈಸಿ ಇದೆ, ಬೇಗ ಆಗುತ್ತೆ. ಕುಚ್ಚೇನು ನನ್ನ ಮಧ್ಯದಲ್ಲಿ ಸೇರಿಸಿಲ್ಲ, ವಿದೌಟ್ ಕುಚ್ಚು ಮಾಡ್ತಾಯಿದ್ದೀನಿ. ಸಾರಿ ಬಾರ್ಡ್ರ್ ಥರ ಸಿಂಪಲ್ ಸಾರಿಗಳಿಗೆ ಮಾಡ್ಕೋಬೋದು. ಬೇಗ ಆಗುತ್ತೆ ನೋಡಿ. ಡಬಲ್ ಕ್ರೋಶೆ ಆದ್ದರಿಂದ ಸ್ಪೀಡ್ ಮಾಡ್ತಾಯಿದ್ದೀನಿ, ಗೊತ್ತಾಗತ್ತೆ ಅಂತ ಅಂದ್ಕೋತೀನಿ. ಇಲ್ಲಾಂದರೆ ಸ್ಲೋ ಮಾಡ್ಕೊಳ್ಳಿ. ಇಲ್ಲಿ ಬೀಡ್ ಸೇರಿಸಿ ನೆಕ್ಸ್ಟಲ್ಲಿ ಲಾಕ್ ಮಾಡಿ. ಹಿಂಗೆ ಮುಂದುವರ್ಸ್ಕೊಂಡು ಹೋಗಿ. ನಿಮಗೆ ಸ್ಪೀಡ್ ಆಯಿತು ಗೊತ್ತಾಗಲ್ಲ ಅಂದರೆ ವಿಡಿಯೋ ಸ್ಲೋ ಮಾಡಿ ನೋಡ್ಕೊಳ್ಳಿ. ಪೂರ್ತಿ ಮಾಡಿ ತೋರಿಸ್ತೀನಿ. ನಿಮಗೆ ಇದು ಇನ್ನೂ ಟೈಟ್ ಆಗುತ್ತೆ, ಇದು ಜಾಸ್ತಿ ಆಗುತ್ತೆ ಗ್ಯಾಪ್ ಅಂದರೆ ಇಲ್ಲಿ 2 ಡಬಲ್ ಕ್ರೋಶೆ ಹಾಕಿ. ನಾನು 3 ಹಾಕಿದ್ದೀನಲ್ವ, ನೀವು 2 ಹಾಕ್ಕೊಳ್ಬೇಕು ಅಂದರೆ ಅದು ನಿಮ್ಮ ಇಷ್ಟ, ವೇರಿಯೇಷನ್ ನೀವು ಮಾಡ್ಕೋಬೋದು. ಇದು ಡಿಸೈನ್ ಪೂರ್ತಿ ಮಾಡಿ ತೋರಿಸ್ತೀನಿ.